ಎಷ್ಟೊತ್ತಾಗುತ್ತೆ ಸರ್ ಫೋಟೋ ಕೊಡೋಕ್ಕೆ? ಇನ್ನೊಂದು ಹಾಫ್ ಆನ್ ಅವರ್ ಆಯ್ತು. ಹಾಫ್ ಆನ್ ಅವರ್ ಆಗುತ್ತಾ? ಸರಿ ಶೋಭಾ, ಒಂದು ಹಾಫ್ ಆನ್ ಅವರ್ ಎಲ್ಲ ಸುತ್ತಾಡ್ಕೊಂಬರೋಣ ಬಾ. ಏನಾದ ಇದೆಲ್ಲ? ಯಾಕೆ ಆ ರೀತಿ ಎಲ್ಲ ಫೋಟೋ ತೆಗೆಸ್ಕೊಂಡೆ? ಅದು ಅಲ್ಲದೆ ಹುಡುಗರ ಹತ್ರ ಏನೇನೋ ಮಾತಾಡ್ತಾ ಇದ್ದೆ. ಶೋಭಾ, ನಿನ್ನ ಮಗಳ ಹತ್ರ ಹೇಳಿದ್ದಲ್ಲ ನಾನು ಮಲೇಷ್ಯಲ್ಲಿ ಇದ್ದೀನಿ ಅಂತ, ಅದಕ್ಕೆ ನಾನು ಸುತ್ತ ಮಲೇಷ್ಯಾ ಕಟ್ಟಕ್ಕೆ ಹೇಳಿದ್ದೀನಿ. ಏನು? ನಿನ್ ಸುತ್ತ ಮಲೇಷ್ಯಾ ಕಟ್ಟಕ್ಕೆ ಹೇಳಿದ್ಯಾ? ಏನಾಗಿದೆ ನಿನ್ಗೆ? ಮನೆಯಿಂದ ಬರುವಾಗ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ ಸ್ಟುಡಿಯೋಗೆ ಕರ್ಕೊಂಡು ಬಂದೆ, ಈಗ ನೋಡಿದ್ರೆ ನಿನ್ ಸುತ್ತ ಮಲೇಷ್ಯಾ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದ್ಯಾ? ತಲೆಗೆಲ್ಲ ಕೆಟ್ಟಿದ್ಯಾ ನಿಂಗೆ? ತಲೆನೂ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ. ನಿಮ್ಮ ಮಗಳು ನನ್ನ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಿದೆ ಅಂದಲ್ಲ, ಅದನ್ನೆಲ್ಲ ಸರಿ ಮಾಡೋಣ ಅಂತ. ಇವಾಗ ಏನು, ಒಂದು ಅರ್ಧ ಗಂಟೆ ವೇಟ್ ಮಾಡು, ಎಲ್ಲ ನಿಂಗೆ ಗೊತ್ತಾಗುತ್ತೆ. ಬಾ ಹೋಗೋಣ. ನಡಿ 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 ನಡಿ. ಸಾಕ್ಷಿ, ನಿಮ್ಮ ಮಾವ ಬರ್ತಿದ್ದಾರೆ. ಈ ಕಡೆನೆ ಬರೋದು ನೋಡಿದ್ರೆ ನಿನ್ನನ್ನು ಮಾತಾಡ್ಸಕ್ಕೆ ಬರ್ತಿದ್ದಾರೆ ಅನ್ಸುತ್ತೆ ಕಣೆ. ನಿನ್ ಗಂಡ ಬೇರೆ ಅವನನ್ನ ಮಾತಾಡ್ಸ್ಬಾರ್ದು ಅಂತ ಹೇಳಿದ್ದಾರೆ. ಬಾ, ನಾವು ಆ ಕಡೆ ಹೊಟ್ಟೋಗೋಣ. ಬಾ ಸಾಕ್ಷಿ. ಸಾಕ್ಷಿ, ಈ ಹೆಂಗ್ಸ್ ಮಾತು ಕಟ್ಕೊಂಡು ಈ ನಿನ್ನ ಮಾವನ್ನ ಅವಾಯ್ಡ್ ಮಾಡ್ಕೊಂಡು ಹೋಗೋ ತರ ಇದೆ. ಹಾಗೇನಿಲ್ಲ ಸಾಕ್ಷಿ, ಇವ್ರ ಜೊತೆ ಮಾತಾಡಿದ್ರೆ ರಂಜಿತ್ಗೆ ಇಷ್ಟ ಆಗಲ್ಲ, ಆಮೇಲೆ ನೀನೇ ಬಯಸ್ಕೋಬೇಕಾಗತ್ತೆ. ನಡಿ. ಏನೇ ನಿಂದು? ಮಾವ ಸೊಸೆ ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ನಿನಗೇನು ಕೆಲಸ? ಹೋಗಿ ದೂರ ನಿಂತ್ಕೋ. ಪರವಾಗಿಲ್ಲ ಮಾವ, ಅವ್ರಿಲ್ಲೇ ಇರ್ಲಿ. ಸಾಕ್ಷಿ, ನಿನಗೆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ. ನಾನು ನೀನು ಪರ್ಸನಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಈ ಹೆಂಗ್ಸಿಗೆ ಏನ್ ಕೆಲಸ ಇಲ್ಲಿ ಹೇಳಿದ ಅರ್ಥ ಆಗಲ್ವೇನೆ? ಹೋಗಿ ನಿಂತ್ಕೋ. ನೋಡ್ತೀಯ ಸಾಕ್ಷಿ, ಹೀಗೆ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ಬಾ, ಕೂತ್ಕೋ, ಮಾತಾಡೋಣ ಬಾ. ಪರವಾಗಿಲ್ಲ ಮಾವ, ಇಲ್ಲೇ ಮಾತಾಡಿ. ನಿನ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಗಲ್ಲ ಅಂತ. ಬಾ, ಒಳಗೆ ಬಾ, ಕೂತ್ಕೊಂಡು ಮಾತಾಡೋಣ. ಸಾರಿ, ನಿಮ್ಮನ್ನ ಬರ್ತಡೆಗೆ ಇನ್ವೈಟ್ ಮಾಡಿ ನಾನೇ ನಿಮಗೆ ಅವಮಾನ ಮಾಡಿಸ್ದಾಗಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಡೋಂಟ್ ವರಿ ಸಾಕ್ಷಿ, ನಾನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಯಾಕೆ ಹೇಳು? ನನಗೆ ಅವಮಾನ ಮಾಡಿದ್ದು ಬೇರೆ ಯಾರು ಅಲ್ವಲ್ಲ, ನನ್ನ ಮಗ ತಾನೆ. ಯಾಕೆಂದ್ರೆ ಮಕ್ಕಳು ಚಿಕ್ಕವರಿದ್ದಾಗ ನಾವು ಅವ್ರನ್ನ ಆಟ ಆಡ್ತಿರ್ಬೇಕಾದ್ರೆ ಎದೆಗೆ ಓದಿದ್ದಾರೆ, ಮುಖಕ್ಕೆ ಓದಿದ್ದಾರೆ. ಹಾಗಂತ ನಾವು ಅವ್ರ ಮೇಲೆ ಕೋಪ ಮಾಡ್ಕೋತೀವ? ಇಲ್ಲ ತಾನೆ? ಹಾಗೆ ರಂಜಿತ್ ನನಗೆ ಎಷ್ಟೇ ದೊಡ್ಡವನಾದ್ರೂ ನನಗಿನ್ನೂ ಚಿಕ್ಕ ಮಗ ಇದ್ದಾಗೆ. ಅವನು ನನಗೆ ಹೊಡೆದ್ರೂ ಬೇಜಾರಿಲ್ಲ. ನಿಮ್ಗೆಂತ ಒಳ್ಳೆ ಮನ್ಸಿದೆ ಮಾವ. ಸ್ವಂತ ಮಗ ಬೇರೆಯವ್ರ ಮುಂದೆ ಅವಮಾನ ಮಾಡಿದ್ರು ನಿಮ್ಗೇನು ಬೇಜಾರೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದೇ ಸಾಕು ನೀವು ಬದಲಾಗಿದ್ದೀರಾ ಅಂತ ಹೇಳೋದಕ್ಕೆ. ಸಾಕ್ಷಿ, ಅದನ್ನ ನನ್ನ ಸೊಸೆಯಾಗಿ ಏನ್ ತಿಳ್ಕೊಂಡಿದ್ಯಾ? ಆದ್ರೆ ನನ್ನ ಮಗ ಆಗಿ ಆ ರಂಜಿತ್ಗೆ ಇದು ಅರ್ಥ ಆಗ್ತಿಲ್ವಲ್ಲ. ನೋಡಮ್ಮ ಮಗಳೇ, ಹೇಗಾದ್ರೂ ಮಾಡಿ ನಾನು ಬದಲಾಗಿದ್ದೀನಿ ಅಂತ ಆ ರಂಜಿತ್ಗೆ ಮನವರಿಕೆ ಆಗ್ಬೇಕು. ಅದಷ್ಟಾದ್ರೆ ಸಾಕಮ್ಮ. ಅವನನ್ನ ದೂರ ಮಾಡಿಕೊಂಡು ನನಗೆ ಬದುಕೋ ಶಕ್ತಿ ಇಲ್ಲ. ಅವನಿಲ್ಲದೆ ಜೀವನ ಸಾಕಾಗಿ ಹೋಗಿದೆ. ಅಲ್ಲ, ಹೆತ್ತು ಮಗನೇ, ನೀನು ಕೆಟ್ಟವನು ಅಂದ್ರೆ ನಾನು ಹೇಗಮ್ಮ ನೆಮ್ಮದಿಯಾಗಿರ್ಲಿ? ಅವನು ಒಂದು ಸಲ ನನ್ನನ್ನು ಕ್ಷಮಿಸಿದೀನಿ ಅಂತೇಳಿ 4 ಮಾತು ನಗನಗ್ತಾ ಆಡಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗ್ಬಿಡುತ್ತೆ. ಅವ ನೀವು ದೊಡ್ಡವರು, ಈ ರೀತಿ ಕಣ್ಣೀರ್ ಹಾಕ್ಬಾರ್ದು. ನಿಮ್ ಕಣ್ಣೀರು ನಿಮ್ ಮಗನ್ಗೆ ಒಳ್ಳೇದ್ ಮಾಡಲ್ಲ ಮಾವ. ಪ್ಲೀಸ್, ನಿಮ್ ಮೊದ್ಲು ಅಳು ನಿಲ್ಸಿ. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನೆ ಈ ಕದೀವ. ಅದೇ ಈ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂಡಿ ತಿನ್ನೋದ್ಕಿಂತ ಈ ತಿಂಡಿ ಎಷ್ಟು ಟೇಸ್ಟಿ ಆಗಿರತ್ತಲ್ವಾ? ಶೋಭಾ, ಇಲ್ಲಿ ನೂಡಲ್ಸ್ ಸೂಪರ್ ಇದೆ, ತಿಂತೀಯಾ? ಹಾ ಬೇಡಪ್ಪ, ಅದೇ ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ ನೋಡು. ಅದೇನೋ ಸರಿನೇ. ನಾನು ಸೂರ್ಯವ್ರ ಮನೇಲಿ ಇದ್ದಾಗ
ಲೈಫು ಇಷ್ಟೇನಂತ ಬೋರ್ ಆಗೋಗ್ಬಿಟ್ಟಿತ್ತು. ಈಗ ನೋಡು, ದಿನಕ್ಕೊಂದೊಂದು ಗಾಡಿಲಿ ದಿನಕ್ಕೊಂದೊಂದು ಊಟ ಮಾಡ್ತಾ ಲೈಫ್ ಫುಲ್ ಕಲರ್ಫುಲ್ ಆಗಿದೆ. ಶೋಭಾ, ಕಾವ್ಯ ಇನ್ನೊಂದು ಕೇಳ್ತೀನಿ. ಈಗಲೇ ನಂಗೆ ಹೊಟ್ಟೆ ತುಂಬೋಗಿದೆಪ್ಪ. ತಿಂತೀನಿ, ತಗೊಂಬರ್ತೀನಿ. ನಾ ಒಂಚೂರು ಖಾರ ಜಾಸ್ತಿ ಹಾಕೋಣ. ಥ್ಯಾಂಕ್ಸ್ ಅಣ್ಣ. ಬಿಸಿ ಗೋಬಿ ಟ್ರಾಲಿ ಬೇಡ ಕಣ ಪ್ಲೀಸ್. ಒಂದೇ ಒಂದು ಅಷ್ಟೇ. ನೀನೇನಿಲ್ಲಿ? ಆ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ನಾನಿರೋದೇ ಇಲ್ಲಿ. ನಾನಿರೋ ಜಾಗಕ್ಕೆ ನೀನ್ ಬಂದಿದ್ಯಾ? ಅದು ಬಿಟ್ಟಾಕು. ಗೋಬಿ ಮಂಚೂರಿ ತಿಂತೀರಾ ಮಿಸ್ಟರ್ ಆರ್ಯ? ಯಾಕಂದ ಆ ಶಾಕ್ ಆಗಿ ನೋಡ್ತಾ ಇದ್ಯಾ? ಅವತ್ತು ಚೆಕ್ ಪೋಸ್ಟಲ್ಲಿ ನನ್ನ ತಳ್ಳು ಹೋಗಿದ್ದು ನೀನಂತ ನಂಗೆ ಚೆನ್ನಾಗಿ ಗೊತ್ತು. ಆದರೂ ವಿಶಾಲಾಕ್ಷಿ ಹತ್ರ ಸುಳ್ಳು ಹೇಳಿಸ್ತೆ ಅಲ್ವಾ? ಹೌದು ಚಿನ್ನ, ನೀನು ಹೇಳಿದ್ದೆಲ್ಲ ನಿಜಾನೇ. ಅವತ್ತು ಚೆಕ್ ಪೋಸ್ಟಲ್ಲಿ ನಿನ್ನ ತಳ್ಳಿದ್ದು ನಾನೇ. ನಮ್ಮ ಓನರ್ ಮನೆಗೆ ಬಂದು ಎನ್ಕ್ವೈರಿ ಮಾಡಿದಾಗ ಅವ್ರ ಹತ್ರ ಸುಳ್ಳು ಹೇಳ್ಸಿದ್ದು ನಾನೇ. ಏನ್ ಮಾಡ್ತೀಯಾ? ನನಗೆ ಗೊತ್ತು ಕಣೋ, ನಿನ್ನ ಕೈಲಿ ನನ್ನ ಏನು ಮಾಡೋಕ್ಕಾಗಲ್ಲ ಅಂತ. ಯಾಕೇಳ? ನನ್ನ ಮೇಲೆ ಇದ್ದಿದ್ದ ಕೇಸ್ ಎಲ್ಲ ಖಲಾಸ್ ಆಗಿದೆ. ಟೆಕ್ನಿಕಲಿ ಮಾತಾಡ್ಬೇಕಂದ್ರೆ ಅದು ನಾನಲ್ಲ ಅಂತ ಪ್ರೂವ್ನೂ ಆಗಿದೆ. ನೀನ್ ಮತ್ತೆ ಈಗ ಕೇಸ್ನ ರಿಓಪನ್ ಮಾಡಿದ್ರೆ ನಿನ್ ಕೈಲಿ ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನೋಡಾದಿತ್ಯ, ಕಾನೂನು ಜೊತೆ ಆಟ ಆಡ್ಬೇಡ. ಪ್ರತಿ ಸಲ ಎಸ್ಕೇಪ್ ಆಗಕ್ಕಾಗಲ್ಲ. ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀಯ, ಆಗ ಲೈಫ್ ಲಾಂಗ್ ಸಫರ್ ಮಾಡೋಕ್ಕಾಗತ್ತೆ. ಈಗೇನ್ ಮಾಡ್ತಾ ಇದ್ದೀನಿ? ಅದೇ ತಾನೇ, ನಿಮ್ಮಪ್ಪನ ಮಾತು ನಂಬ್ಕೊಂಡು ನಿಮ್ಮ ಮನೆಗೆ ಬಂದಿದ್ದಕ್ಕೆ ಸರಿಯಾಗಿ ಪಾಠ ಕಲ್ಸಿದ್ದೀರಾ. ಬೇಡ ಆದಿತ್ಯ, ತಪ್ದಾರಿ ಹಿಡಿತಿದ್ಯಾ? ಇದೆಲ್ಲ ಬಿಟ್ಬಿಡು. ಅವ ಚೆಕ್ ಪೋಸ್ಟಲ್ಲಿ ನಿಲ್ಸಿದ್ರೆ ಏನಾಗ್ತಿತ್ತು ಹೇಳು? ಡಾಕ್ಯುಮೆಂಟ್ಸ್ ಇತ್ತು, ಲೈಸೆನ್ಸ್ ಇತ್ತು. ಮತ್ತ್ಯಾಕೋ ಹೀಗೆ ಮಾಡಿದೆ? ಹಾಗೆ ಅನ್ಕೊಳ. ಅವತ್ತು ನಾನು ಗಾಡಿ ನಿಲ್ಸದೆ ಹೋಗಿದ್ದು ನಿನ್ನಿಂದ ಹೆದರಿಕೆಯಿಂದ ಆಗ್ಲಿ, ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಲ್ಲ. ಅವತ್ತು ನನ್ನ ಮೂಡ್ ಆಗಿತ್ತು. ಓ, ನಿನ್ ಮೂಡ್ ನೋಡ್ಕೊಂಡು ನಿನ್ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕಾ ಪೊಲೀಸ್ ಅವರು? ನೋಡೋ, ಅವತ್ತು ನನ್ಗೆ ಯಾರ ಮುಖ ನೋಡಕ್ಕೂ ಇಷ್ಟ ಇರಲ್ಲ, ಅದಕ್ಕೆ ಹೋದೆ. ಅದು ಆಗೋಗಿರೋ ವಿಷಯ. ಬೇರೆ ಏನಾದ್ರು ವಿಷಯ ಇದ್ರೆ ಹೇಳು, ಇಲ್ಲ ರೈಟ್ ಹೇಳ್ತಾರೋ. ಬೇಡ ಆದಿತ್ಯ, ದೊಡ್ಡ ತಪ್ಪು ಮಾಡ್ತಿದ್ಯಾ. ನಿನ್ ಹಿಡ್ತಿರೋದಾರೆ ಸ್ವಲ್ಪನೂ ಸರಿ ಇಲ್ಲ. ಮಾತ್ ಕೇಳು, ಮನೆಗ್ ಬಾ. ಮನೆಗ? ಯಾವ ಮನೆಗೆ? ನಿನ್ ಮನೆ, ನಾವೆಲ್ರೂ ಇರೋ ಮನೆ. ಅದು ನನ್ನ ಮನೆ ಅಲ್ಲ. ನನ್ನ ಮನೆ ಶೋಭಮ್ಮ ಇರೋ ಮನೆ. ಅಂದ್ರೆ ನಮ್ಮಪ್ಪ ಶಶಾಂಕ್ ಮನೆ. ನೀನಿರೋ ಮನೆ ನಿಮ್ಮಪ್ಪನ ಮನೆ, ನಂದಲ್ಲ. ಹಾಗೆಲ್ಲ ಅನ್ಬೇಡ ಕಣೋ. ನಿಮ್ಮಮ್ಮ ನಿನ್ನ ನೋಡ್ಬೇಕು ಅಂತ ದಿನ ಕಣ್ಣೀರ್ ಹಾಕ್ತಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ಬಾರೋ. ನೋಡೋ, ನೋಡ್ದ್ಯಾ ನಿಜ ಹೇಗ್ ಆಚೆ ಬಂತು ಅಂತ? ಅಮ್ಮನ್ನ ನಿಮ್ಮಮ್ಮ ಅಂತ ಅಂದಲ್ಲ. ಯಾಕೆ? ಅವ್ರು ನಿನಗೂ ಅಮ್ಮ ತಾನೆ. ನಿಮ್ಗಳನ್ನ ನಂಬ್ಕೊಂಡು ನನ್ನ ಬಿಟ್ಬಿಟ್ಟು ಬಂದ್ರಲ್ಲ. ನಮ್ಮಂಗ್ ಬುದ್ಧಿ ಇಲ್ಲ. ಏನೋ ಬಾಯ್ ತಪ್ಪ ಹಂಗ ಅಂದೆಪ್ಪ. ಸರಿ, ಅಮ್ಮ ನಿನ್ನ ನೋಡ್ಬೇಕು, ತುಂಬಾ ಹಂಬಲಿಸ್ತಿದ್ದಾರೆ. ಬಾ, ಮನೆ ಮಾಡ ಬಾ. ಚೆನ್ನಾಗಿದೆ ಕಣೋ ನಿನ್ ನಾಟಕ. ನೀವ್ಗಳು ಏನೇ ಮಾಡಿದ್ರು ಬೈ ಮಿಸ್ಟೇಕು ಬೈ ಚಾನ್ಸು. ನಾನ್ ಮಾಡಿದ್ರೆ ಅದು ಪರ್ಪಸ್ಫುಲ್ಲಾ? ಸರಿಯಾಗಿದ್ದೀರಾ ಕಣೋ ಅಪ್ಪ ಮಗ. ಅಪ್ಪ ನೋಡಿದ್ರೆ ಕಳ್ಳ, ಮಗ ಮಳ್ಳ. ಅಪ್ಪ ಕಳ್ಳನಾಗೆ ಕಣ್ಣಿಗೆ ಮರೆಮಾಚಿ ಮಾಡ್ತಾನೆ, ಮಗ ಮಳ್ಳನಾಗೆ ಒಳಗೆ ಮಾಡ್ತಾನೆ. ನಿಮ್ಮಪ್ಪನ ತರ ಟೈಮಿಗೆ ಸರಿಯಾಗಿ ಡೌನ್ ಮಾಡೋಣ ಲೈಫಲ್ಲಿ ನೋಡಿಲ್ಲ ಕಣೋ.
ಸರಿಯಾದ ಗೂಸುಂಬೆ ಅವ್ನು. ಆಗ್ಲಿಂದ ನೋಡ್ತಾ ಇದ್ದೀನಿ ಅಪ್ಪನ ಬಗ್ಗೆ ಇನ್ ಒಂದ್ ಮಾತಾಡಿದ್ರು ಅನ್ಸ್ಕೊಂಡೇ ಇರಲ್ಲ. ಏನೋ ಮಾಡ್ತ್ಯಾ? ಹೊಡಿತೇನೋ? ಹೊಡಿಯಲ್ಲ? ಏನ್ arrest ಮಾಡ್ತ್ಯಾ? ಹೊಡು. ಅದನ್ನ ಬಿಟ್ಟು ಇನ್ನೇನ್ ಮಾಡಕ್ಕಾಯ್ತು ನಿನ್ ಕೈಲಿ? ಬಿಟ್ಟು ಯಾಕೋ ಹೀಗೆ ಜಗಳ ಮಾಡ್ತಾ ಇದ್ದೀರಾ? ನೀವಿಬ್ರು ಅಣ್ಣ ತಮ್ಮಂದ್ರು ಕಣೋ, ಒಳ್ಳೆ ದಾಯಾದಿಗಳ ತರ ಕಿತ್ತಾಡ್ತಿದ್ದೀರಲ್ಲ. ನೀ ಸುಮ್ನೆ ಶೋಭಾ, ಏನ ಮಾಡ್ತೀಯ ನೀನು? ಆದಿ ಅವ್ನ್ ಚಿಕ್ಕವನ್ ಕಣೋ, ದೊಡ್ಡವನಾಗಿ ನೀನ್ ಅವನ ಮೇಲೆ ಕೈ ಮಾಡೋದು ಸರಿಯಲ್ಲ. ಹೋಗ್ ಕೂತ್ಕೋ, ಕೂತ್ಕೋ ಹೋಗೋ. ಆರ್ಯ, ಒಂದ್ ನಿಮಿಷ ಬಾ. ಆರ್ಯ, ಅವನ್ ಮುಂಗೋಪಿ ಅನ್ನೋದು ಮೊದ್ಲಿಂದನೂ ನಿಂಗೆ ಚೆನ್ನಾಗಿ ಗೊತ್ತು. ಬೇಜಾರು ಮಾಡ್ಕೋಬೇಡ ಕಣೋ. ನೋಡು, ಆದಿ ಇಲ್ಲೇ ಇದ್ದಾನೆ, ಆಟೋ ಓಡಿಸ್ತಾ ಇದ್ದಾನೆ ಅನ್ನೋ ವಿಷಯನ ಯಾವುದೇ ಕಾರಣಕ್ಕೂ ಆರ್ತಿಗೆ ಹೇಳ್ಬೇಡ ಕಣೋ. ಅವಳು ಸಂಕಟ ಪಡೋದನ್ನ ನೋಡಕ್ಕಾಗ್ದೆ ಆದಿ ಮಲೇಷಿಯಾದಲ್ಲಿದ್ದಾನೆ ಅಂತ ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ದಯವಿಟ್ಟು ಹೇಳಲ್ಲ. ಸರಿಪ್ಪ, ನೀನಿನ್ನು ಹೊರಡು, ನಾನು ಬರ್ತೀನಿ. ಇದೇನ್ ಮೇಡಮ್, ರೈಲ್ವೆ ಸ್ಟೇಷನ್ ಅಂದ್ರೆ ಇಲ್ಲೇ ಹೇಳ್ಕೊಂಡ್ರಿ? ರೈಲ್ಗೆ ಹೋಗಿ ತಲೆ ಕೊಡೋಣ ಅಂತಿದ್ದೆ, ಅದು ಯಾಕೋ ಸ್ವಲ್ಪ ರಿಸ್ಕ್ ಅನಿಸ್ತು. ಅದಕ್ಕೆ ಇಲ್ಲೇ ಇರೋ ಯಾವ್ದಾದ್ರು ಹತ್ತದ ಕೆರೆಯಲ್ಲಿ ಬಿದ್ದು ಸಾಯೋಣ ಅಂತಿದ್ದೀನಿ. ಹೌದು, ಇಲ್ಲಿರೋ ಕೆರೆಗಳು ತುಂಬ ಆಳ ಇದೆಯಾ? ರೀ ರೀ ರೀ, ದುಡ್ಡು ತಗೊಳ್ರಿ. ಏನು ಮಾಡಲಿ ಇವಾಗ? ಊರಿಗೆ ಹೋಗೋಣ ಅಂತ ಬಂದೆ. ಊರಿಗೆ ಹೋಗಿ ಏನು ಮಾಡಲಿ? ಅಪ್ಪ ನೋಡಿದ್ರೆ ಊರೂರು ಅಲಿತಾ ಇರ್ತಾರೆ, ಅಮ್ಮ ನೋಡಿದ್ರೆ ಅಪ್ಪಂಗೆ ಡೈವರ್ಸ್ ಕೊಟ್ಟು ಬೇರೆಯವ್ರನ್ನ ಮದುವೆ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮನಲ್ಲಿ ಸಿಗದೇ ಇರೋ ಪ್ರೀತಿ ಸೂರ್ಯ ಸರ್ ಮನೇಲಿ ಸಿಕ್ತು ಅಂತ ಎಷ್ಟೋ ಖುಷಿಯಾಗಿದ್ದೆ. ಇನ್ನು ಆ ಆರ್ಯವ್ರು ತುಂಬ ಒಳ್ಳೆಯವರು, ಅವ್ರನ್ನೇ ಪ್ರೀತಿ ಮದುವೆ ಆಗೋಣ ಅಂತ ಕನ್ಸು ಕಟ್ಕೊಂಡಿದ್ದೆ ತಪ್ಪಾಯ್ತಾ? ಇನ್ಸ್ಪೆಕ್ಟರ್ ಅಂತ ಇನ್ಸ್ಪೆಕ್ಟರ್ ಹುಡ್ಗಿರ್ನ ಕಂಡ್ರೆ ಕೆಂಡದ ಮೇಲೆ ಕಾಲಿಟ್ಟವ್ರಾಗ ಆಡ್ತಾನೆ. ನಾನಿನ್ನ ಲವ್ ಮಾಡ್ತೀನಿ ಅಂದರೆ ಗಲ್ಲಿಗೇರ್ಸೋರ್ ಥರ ಫೀಲ್ ಮಾಡ್ತಾನೆ. ಈ ಮನುಷ್ಯ ನಾಡಲ್ಲಿರೋ ಬದಲು ಕಾಡಲ್ಲಿರ್ಬೇಕಿತ್ತು. ಅಪ್ಪಿ ತಪ್ಪಿ ಸಿಟಿಲಿ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿಯಾನೆ. ದೇವ್ರೆ, ನಾನು ಇವಾಗ ಏನು ಮಾಡಲಿ? ನೀನೇ ದಾರಿ ತೋರ್ಸಪ್ಪ. ಹೊಡಿಯೋದೆಲ್ಲ ಹೊಡೆದು ಅನ್ನೋದೆಲ್ಲ ಅಂದು ಇವಾಗ ಸಮಾಧಾನ ಮಾಡೋದಕ್ಕೆ ಫೋನ್ ಬೇರೆ ಮಾಡ್ತಾ ಇದ್ದಾನೆ. ನಾನು ಇಲ್ಲೇ ಬೀದಿಲಿದ್ರೂ ಪರವಾಗಿಲ್ಲ, ಇನ್ಯಾವತ್ತೂ ನಿನ್ನ ಮುಖ ನೋಡಲ್ಲ. ಗುಡ್ ಬಾಯ್. ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. Many happy returns of the day. ಈಗಲಾದ್ರೂ ಐ ಲವ್ ಯು ಶಿಕ್ಷೆ ಈ ನನ್ನ ಜಗಕ್ಕೀಗ
ಅಯ್ಯೋ, ಏನೋ ಇದು? ನೀನ್ ಮಲೇಷ್ಯಾದಲ್ಲೇ ಇದ್ದು ತೆಗ್ಸಿರೋ ಫೋಟೋ ತರ ಇದೆ. ಹೇಗೋ ಸಾಧ್ಯ ಇದು? ಇದು ಕಲಿಯುಗ ಶೋಭಾ. ಇಲ್ಲಿ ಇಂಪಾಸಿಬಲ್ ಅಂತ ಏನೂ ಇಲ್ಲ. ನೀನ್ ಈಗ್ಲೂ ಓನಪ್ಪ ಪ್ರೈಮ್ ಮಿನಿಸ್ಟರ್ ನಿಂತಿರ್ಬೇಕು. ನೀನ್ ಹೀಗೆ ಅವಾರ್ಡ್ ಇಸ್ಕೊಳ್ಳೋ ತರ ಒಂದ್ ಫೋಟೋ ತೆಗ್ಸೋಣ. ಮನೆ ಮುಂದೆನೆ ಒಂದ್ ದೊಡ್ಡ ಫ್ರೇಮ್ ಹಾಕೋಣ. ಏನಂತ? ಬೇಡಪ್ಪ, ನನಗಂತ ಶೋಕಿ ಎಲ್ಲ ಇಲ್ಲ, ಅದ್ ನನಗೆ ಇಷ್ಟನೂ ಇಲ್ಲ. ಹೌದು, ಈ ತರ ಫೋಟೋ ಎಲ್ಲ ಯಾಕೆ ತೆಗಿಸ್ದೆ ನೀನು? ನೀನೇ ಹೇಳ್ದಲ್ಲ ಶೋಭಾ, ಅಮ್ಮ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರಾಗ್ತಿದ್ದಾರೆ ಅಂತ. ಅದಕ್ಕೆ ಈ ರೀತಿ ಫೋಟೋ ತೆಗಿಸ್ದೆ. ಒಂದು ಕೆಲಸ ಮಾಡು, ಈ ಫೋಟೋಗಳನ್ನೆಲ್ಲ ಅಮ್ಮನಿಗೆ ಕೊಡು. ಹಾಗೇನೆ ಒಳ್ಳೆ ಕೆಲಸದಲ್ಲಿದ್ದೀನಿ ಅಂತಲೂ ಹೇಳು, ಅವ್ರಿಗೂ ಖುಷಿ ಆಗುತ್ತೆ. ನೀನ್ ಹೇಳೋದೇನೋ ಸರಿ ಕಣೋ, ಆದ್ರೆ ಯಾಕೆ ಶೋಭಾ, ಏನೋ ಹೇಳಕ್ ಬಂದು ಅರ್ಧಕ್ಕೆ ನಿಲ್ಸ್ಬಿಟ್ಟೆ? ಈಗ ನೀನ್ ಹೇಳ್ದಾಗೆ ಫೋಟೋ ತಗೊಂಡೋಗಿ ಅವಳಿಗೆ ಕೊಡ್ತೀನಿ. ಫೋಟೋ ಎಲ್ಲ ನೋಡಿದ್ಮೇಲೆ ಅವಳು ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಅವಳಿಗೆ ಏನ್ ಉತ್ತರ ಕೊಡ್ಲಿ ಹೇಳು? ನಿನ್ ಮಗಳು ಸಂತೋಷಕ್ಕೋಸ್ಕರ, ಸುಖಕ್ಕೋಸ್ಕರ ನಾನು ಇದೇ ಊರಲ್ಲಿದ್ರು ಮಲೇಷ್ಯಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿರೋ ನಿನಗೆ ಇನ್ನೊಂದು ಸುಳ್ಳು ಹೇಳೋದು ದೊಡ್ಡ ವಿಷಯನಾ? ನಿನ್ ಮಗಳಿಗೆ ಸುಳ್ಳೇ ಐತಾ ಅಲ್ವಾ? ಅದಕ್ಕೆ ತಾನೇ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದು. ಇಲ್ಲ ಅಂದಿದ್ರೆ ನಂಗೆ ಈ ಪರಿಸ್ಥಿತಿ ಯಾಕೆ ಶೋಭಾ ಬರ್ತಿತ್ತು? ನೋಡಾದಿ, ಆರ್ತಿಗೆ ನೀನ್ ಹೇಗ್ ಮಗನೋ, ಆರ್ಯ ಸಾಕ್ಷಿ ಕೂಡ ಅವಳಿಗೆ ಮಕ್ಳೇ. ಅವಳು ಬರೀ ನಿನ್ ಯೋಗಕ್ಷೇಮ ಮಾತ್ರ ನೋಡ್ಕೊಳಕ್ ಆಗಲ್ಲ ಕಣ. ಆ ಮಕ್ಳು ಯೋಗಕ್ಷೇಮನೂ ಅವಳು ನೋಡ್ಕೋಬೇಕು. ಅವಳು ಸಾಕ್ಷಿಗೆ ದುಡ್ಡು ಕೊಡದೆ ಇದ್ದಿದ್ರೆ ಅವಳಿಗೆ ಮೋಸ ಮಾಡಿದಾಗ ಆಗ್ತಿತ್ತು. ಮಲ್ತಾಯಿ ಕೆಟ್ಟವಳು ಅನ್ನೋ ಕೆಟ್ಟ ಹೆಸರು ತಗೋಬೇಕಾಗ್ತಿತ್ತು ಕಣ. ಯಾವಾಗ್ಲೂ ನಮ್ಮಮ್ಮ ಸುಳ್ಳು ಹೇಳಿದ್ರು ಅಂತ ಹೇಳ್ತಾ ಇರ್ತೀಯಲ್ಲ, ನಮ್ಮಮ್ಮ ಯಾಕೆ ಸುಳ್ಳು ಹೇಳಿರ್ಬಹುದು ಅಂತ ಯೋಚನೆ ಮಾಡು. ಅದಕ್ಕೆ ಕಾರಣ ಹುಡ್ಕೋ. ಅವಳು ಸುಳ್ಳು ಹೇಳ್ಬೇಕಾದ್ರೆ ಎಷ್ಟು ಸಂಕಟ ಪಟ್ಟಿರ್ಬಹುದು ಅನ್ನೋದನ್ನ ಯೋಚನೆ ಮಾಡಿ ನೋಡು. ಆಗ ಗೊತ್ತಾಗತ್ತೆ ಕಣೋ ಅವಳ ಚಡಪಡಿಕೆ, ಅವಳ ನೋವು, ಅವಳ ಸಂಕಟ ಏನು ಅಂತ. ಯಾವಾಗ್ಲೂ ನಿನ್ ಮೂಗಿನ ನೇರಕ್ಕೆ ಮಾತಾಡ್ಬೇಡ ನೀನು. ಈಗ ಅವಳು ಸುಳ್ಳು ಹೇಳಿ ನನ್ನ ಮಗನ ನನ್ನಿಂದ ದೂರ ಮಾಡ್ಕೊಂಡ್ ಬಿಟ್ಟಲ್ಲ ಅಂತ ಎಷ್ಟು ಸಂಕಟ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾ? ನಿನ್ ನೆನಪಲ್ಲೇ ಊಟ ತಿಂಡಿ ಬಿಟ್ಟು ನನ್ನ ಮಗ ಹೇಗಿದ್ದಾನೋ, ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ ಅಂತ ಚಡ್ಪಡಿಸ್ತಾ ಇದ್ದಾಳೆ ಕಣೋ. ಅವಳ ನೋವು ನಿನಗೆ ಹೇಗೋ ಗೊತ್ತಾಗ್ಬೇಕು? ನಿನ್ ಕಣ್ಣಿಗೆ ದ್ವೇಷದ ಪೊರೆ ಮುಚ್ಕೊಂಡ್ಬಿಟ್ಟಿದೆ. ಮೊದ್ಲು ಆ ಪೊರೆನ ಕಳ್ಚಾಕು, ಆಗ ಗೊತ್ತಾಗತ್ತೆ ನಿನ್ ತಾಯಿ ಮಾಡಿದ್ದು ಸರಿನೋ ತಪ್ಪೋ ಅಂತ. ನೋಡಾದಿ, ನೀನ್ ಯಾರ ಬಗ್ಗೆ ಬೇಕಾದ್ರೂ ದ್ವೇಷ ಸಾಧಿಸು, ನೀನ್ ಯಾರ ಜೊತೆ ಮಾತಾಡದೆ ಇರು, ನಾನಿನ್ನ ಬಲವಂತ ಮಾಡಲ್ಲ. ಆದ್ರೆ ಆರ್ತಿ ಜೊತೆ ಮಾತ್ರ ಮಾತಾಡದೆ ಇರ್ಬೇಡ ಕಣೋ. ನಿನ್ನಿಂದ ದೂರ ಆಗಿ ಅವಳು ಬದುಕೋಕ್ ಸಾಧ್ಯನೇ ಇಲ್ಲ ಕಣೋ. ಅದಿ, ಒಂದೇ ಒಂದ್ಸಲ ಅವಳ ಹತ್ರ ಹೋಗಿ ಮಾತಾಡ್ಸ್ಕೊಂಬಾರೋ, ಅವಳ ಮನ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಪ್ಲೀಸ್ ಬೇಡ ಅಂತ ಹೇಳ್ಬೇಡ್ವೋ? ಇಲ್ಲ ಶೋಭಾ, ಯಾವ್ದೇ ಕಾರಣಕ್ಕೂ ನಾ ಅಮ್ಮನ ಮೀಟ್ ಮಾಡಕ್ ಚಾನ್ಸೇ ಇಲ್ಲ. ಇವಾಗಲೇ ಅವರಿಂದ ದೂರ ಇದ್ದು ನೆಮ್ಮದಿಯಾಗಿದ್ದೀನಿ. ಮತ್ತೆ ಹೋಗಿ ಅವ್ರನ್ನ ಮೀಟ್ ಮಾಡಿ ನಾನು ನೆಮ್ಮದಿ ಕೊಳ್ಕೊಳಕ್ ಇಷ್ಟಪಡಲ್ಲ ಶೋಭಾ. ನಡಿ ಹೋಗೋಣ. ಸಾಕ್ಷಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನೇನಾದ್ರೂ ಸಹಾಯ ಮಾಡಿದ್ರೆ ಮತ್ತೆ ತಂದೆ ಮಗ ಒಂದಾಗ್ತೀವಿ. ಆ ಪುಣ್ಯ ನಿನಗೆ ಬರುತ್ತೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಮ್ಮ. ಇದೇನ್ ಮಾವ ಹೀಗೆ ಕೇಳ್ತೀರಾ? ನೀವು ರಂಜಿತ್ ಮತ್ತೆ ಒಂದಾಗ್ತೀರಾ ಅಂದ್ರೆ ನನಗಿಂತ ಹೆಚ್ಚು ಸಂತೋಷ ಪಡೋರು ಯಾರು ಇರಲ್ಲ. ನಾನೇನ್ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ. ನನಗೆ ಗೊತ್ತಿತ್ತು ಮಗಳೇ, ನೀನು ಒಪ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಅದು ಅವನ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗೋ ತರ ಮಾಡ್ಬೇಕು. ಒಮ್ಮೆ ಅವನಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ ಈ ತಂದೆ ನೆನಪು ಮಾಡಿಕೊಂಡು ಮತ್ತೆ ನನ್ನ ಹತ್ರ ಬರ್ತಾನೆ ಸಾಕ್ಷಿ. ಆಗ ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ. ಆಗ ಮತ್ತೆ ತಂದೆ ಮಗ ಇಬ್ರು ಒಂದಾಗ್ತೀವಿ. ಅಷ್ಟೇ ನನ್ನ ಮನಸ್ಸಲ್ಲಿ ಇರೋದು. ಮಾವ, ಏನ್ ಹೇಳ್ತಿದ್ದೀರಾ ನೀವು? ರಂಜಿತ್ಗೆ ಬಿಸ್ನೆಸ್ ನಲ್ಲಿ ಲಾಸ್ ಮಾಡೋದಾ? ಹೌದು ಸಾಕ್ಷಿ, ಇದು ನನಗೂ ಇಷ್ಟ ಇಲ್ಲ. ಆದ್ರೆ ನನಗೆ ಈಗ ಉಳಿದಿರೋದು ಇದು ಒಂದೇ ದಾರಿ. ಆತರ ಆಗ್ಬಿಟ್ರೆ ಮತ್ತೆ ನಾವು ಒಂದಾಗ್ತೀವಿ. ದಯವಿಟ್ಟು ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಡಮ್ಮ. ಮಾಡ್ತೀಯಲ್ಲ? ಇಲ್ಲ ಮಾವ, ಇದ್ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ರಂಜಿತ್ ಹೆಂಡತಿಯಾಗಿ ಅವ್ರ ಬಿಸ್ನೆಸ್ ನ ನಾನ್ ಹಾಳು ಮಾಡೋದಾ? ನೋ ವೇ. ಹಾಗನ್ಬೇಡ ಸಾಕ್ಷಿ. ಈಗ ನನ್ನ ಪಾಲಿಗೆ ಅಂತಿರೋದು ನೀನ್ ಒಬ್ಳೆ. ನೀನ್ ಬಿಟ್ರೆ ನನಗೆ ಬೇರೆ ಯಾರು ದಿಕ್ಕಿಲ್ಲ ಸಾಕ್ಷಿ. ನಾನ್ ನಿಮ್ ಮಾತನ್ನ ಒಪ್ಪೋದಿಲ್ಲ. ರಂಜಿತ್ ಬಿಸ್ನೆಸ್ ಹಾಳಾದ್ರೆ ಅವರು ಹೆಲ್ಪ್ಲೆಸ್ ಆಗಿ ನಿಮ್ ಹತ್ರ ಬಂದು ನಿಮ್ ಹತ್ರ ಒಂದ್ ಹಾಕ್ತಾರೆ ಅಂತ ಹೇಳ್ತಿದ್ದೀರಲ್ಲ,
ಒಬ್ಬ ತಂದೆಯಾಗಿ ನೀವು ಯೋಚನೆ ಮಾಡ್ತಾ ಇರೋ ರೀತಿ ಸರಿನಾ? ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ರಂಜಿತ್ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ನೀವು ಎಂಟ್ರಿ ಆಗ್ಬೇಡಿ.